ಕಬ್ಬನ್ ಪಾರ್ಕ್ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. 30 ನಿಮಿಷ ರೈಲಿನಲ್ಲೇ ಸಿಲುಕಿದ್ರು ಪ್ರಯಾಣಿಕರು. ನೇರಳೆ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಾಸ ಉಂಟಾಗಿದೆ. ಕಬ್ಬನ್ ಪಾರ್ಕ್ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. 30 ನಿಮಿಷಗಳ ಕಾಲ ರೈಲಿನಲ್ಲೇ ಸಿಲುಕಿದ್ರು ಪ್ರಯಾಣಿಕರು. ಪರ್ಪಲ್ ಲೈನ್ ಅಂದ್ರೆ ನೇರಳೆ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಾಸ ಕಾಣಿಸಿಕೊಂಡಿದೆ. ದೋಷ ಸರಿಪಡಿಸಲು BMRCL ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. BMRCLನಿಂದ ತಾಂತ್ರಿಕ ದೋಷದ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಶೀಘ್ರದಲ್ಲೇ ರೈಲು ಸಂಚಾರ ಯಥಾಸ್ಥಿತಿಗೆ ಬರುತ್ತೆ ಅಂತ BMRCLನ ಅಧಿಕಾರಿಗಳು ತಿಳಿಸಿದ್ದಾರೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಅಲ್ಲಿ ಜನಸಂದಣಿ ಇದೆ ಅಂತ. ಯಾಕಂದ್ರೆ ಮೆಟ್ರೋ ಸಂಚಾರದಲ್ಲಿ ಒಂದಷ್ಟು ಟೆಕ್ನಿಕಲ್ ಗ್ಲಿಚಸ್ನಿಂದ ಪ್ರಯಾಣಿಕರು ಅಲ್ಲೇ ಕಾದು ನಿಂತಿದ್ದಾರೆ. ಪರ್ಪಲ್ ಲೈನ್ನಲ್ಲಿ ಮೆಟ್ರೋ ಸಂಚಾರಕ್ಕೆ ತಾತ್ಕಾಲಿಕ ವ್ಯತ್ಯಯ ಉಂಟಾಗಿದೆ. ಇದ್ದಕ್ಕಿದ್ದಂತೆ ಒಂದು ರೈಲಿನಲ್ಲಿ ಈ ರೀತಿ ಟೆಕ್ನಿಕಲ್ ಗ್ಲಿಚಸ್ ಕಾಣಿಸಿಕೊಂಡಿದೆ. ಸಂಜೆ 6:50 ವೇಳೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಕಬ್ಬನ್ ಪಾರ್ಕ್ ನಿಲ್ದಾಣದ ರೈಲ್ನಲ್ಲಿ ಮಾಗಡಿ ರೋಡ್ ಟು ಚಲ್ಲಘಟ್ಟ ನಡುವೆ ಮೆಟ್ರೋ ಸೇವೆ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ MG ರೋಡ್ ಟು ವೈಟ್ ಫೀಲ್ಡ್ ನಡುವೆ ರೈಲು ಸಂಚಾರ ಯಥಾಸ್ಥಿತಿ ಇದೆ. ಆದಷ್ಟು ಬೇಗ ರೈಲು ಸೇವೆ ನಾರ್ಮಲ್ ಸ್ಥಿತಿಗೆ ತರೋದಕ್ಕೆ BMRCL ಪ್ರಯತ್ನವನ್ನ ಪಡ್ತಾ ಇದೆ. ಹೀಗಾಗಿ ಅಲ್ಲಿವರೆಗೂ ಕೂಡ ಪ್ರಯಾಣಿಕರು ಬೇರೆ ಆಲ್ಟರ್ನೇಟ್ ಏನಾದರೂ ಯೋಜನೆಯೊಂದಿಗೆ ಪ್ರಯಾಣಿಸಬೇಕು ಅಂತ BMRCL ಮನವಿಯನ್ನು ಕೂಡ ಮಾಡ್ತಾ ಇದೆ. ಅಂದ್ರೆ ಮಾಗಡಿ ರೋಡ್ ಟು ಚಲ್ಲಘಟ್ಟ ನಡುವೆ ಮೆಟ್ರೋ ಸೇವೆ ಎಂದಿನಂತೆ ಇರುತ್ತೆ. ಜೊತೆಗೆ MG ರೋಡ್ ಟು ವೈಟ್ ಫೀಲ್ಡ್ ನಡುವೆ ಕೂಡ ರೈಲು ಸಂಚಾರ ಯಥಾಸ್ಥಿತಿ ಇರುತ್ತೆ. ಆದಷ್ಟು ಬೇಗ ಈ ಕಬ್ಬನ್ ಪಾರ್ಕ್ ಏನಿದೆ ಸ್ಟೇಷನ್ನು, ಈ ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ರೈಲು ಸೇವೆ ನಾರ್ಮಲ್ ಸ್ಥಿತಿಗೆ ತರೋದಕ್ಕೆ BMRCL ಪ್ರಯತ್ನವನ್ನು ಪಡ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಏನಾಗಿದೆ ಮೆಟ್ರೋದಲ್ಲಿ? ಸರಿ ಆಯ್ತಾ? ಈಗ BMRCL ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ? ಸಿಂಚನಾ, ಸದ್ಯಕ್ಕೆ ಈಗ ನಮ್ಮ ಮೆಟ್ರೋ ಸಿಬ್ಬಂದಿಗಳು ಜೊತೆಗೆ ಮೆಟ್ರೋ ಅಧಿಕಾರಿಗಳಿಂದ ಮಾಹಿತಿ ಬರ್ತಾ ಇರುವಂತದ್ದು, ಇನ್ನೂ ಕೂಡ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ಸಿಕ್ಕಾಕೊಂಡಿರುವಂತಹ ಮೆಟ್ರೋ ರೈಲ್ ಏನಿದೆಯೋ ಅದು ತಾಂತ್ರಿಕ ದೋಷ ಎನ್ನುವಂತ ಕಾರಣವನ್ನ ಕೊಡ್ತಾ ಇದ್ದಾರೆ. ಅದನ್ನ ಸರಿಪಡಿಸುವಂತ ಕೆಲಸ 6:50 ಇಲ್ಲಿವರೆಗೂ ಕೂಡ ಅದನ್ನು ಸರಿಪಡಿಸ್ಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ, ಅದಾದ ಬಳಿಕ ವಿಧಾನಸೌಧ ಆಗ್ಬೋದು, ಸೆಂಟ್ರಲ್ ಕಾಲೇಜ್ ಆಗ್ಬೋದು, ಜೊತೆಗೆ ಮೆಜೆಸ್ಟಿಕ್ ಆಗ್ಬೋದು, ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಆಗ್ಬೋದು, ಅಲ್ಲಿಂದ ಸುಮಾರು 4-5 ನಿಲ್ದಾಣಗಳ ಮಧ್ಯಭಾಗದಲ್ಲಿ ಏನಿದೆಯೋ ಸಿಲುಕಿರುವಂತಹ ಮಧ್ಯಭಾಗದಲ್ಲಿ ಸ್ಟೇಷನ್ಗಳು, ಅಷ್ಟು ಸ್ಟೇಷನ್ಗಳ ಬಳಿ ಮೆಟ್ರೋ ಪ್ರಯಾಣಿಕರು ಮೆಟ್ರೋ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ನಿಂತಲ್ಲೇ ನಿಂತಹ ಮೆಟ್ರೋ ಇದೆಯಲ್ಲ, ಮೆಟ್ರೋ ಬೋಗಿ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಒಳಗಡೆ, ಅಲ್ಲೂ ಕೂಡ ಮೆಟ್ರೋ ಒಳಗಡೆ ಸರಿಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಕೂಡ ಮೆಟ್ರೋ ಒಳಗಡೆ ಇದ್ದಂತ ಪ್ರಯಾಣಿಕರು, ಸಾವಿರಾರು ಪ್ರಯಾಣಿಕರು ಒಳಗಡೆ ಲಾಕ್ ಆಗಿದ್ರು ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಅವರನ್ನ ಎಮರ್ಜೆನ್ಸಿ ಎಕ್ಸಿಟ್ ಒಂದು ಕೀ ಇರುತ್ತೆ, ಆ ಕೀಗಳ ಮೂಲಕ ಪ್ರತಿಯೊಂದು ಡೋರ್ಗಳನ್ನ ಆಟೋಮೆಟಿಕಲಿ ಓಪನ್ ಆಗದಂತ ಕಾರಣದಿಂದಾಗಿ ಮ್ಯಾನ್ಯುಯಲ್ ರೂಪದಲ್ಲಿ ಅವುಗಳನ್ನ ಓಪನ್ ಮಾಡಿ ಸೈಡ್ ಅಲ್ಲೇ ಅವರನ್ನ ಕರೆದುಕೊಂಡು ಬಂದು ಸದ್ಯಕ್ಕೆ ನಾರ್ಮಲ್ ಸ್ಥಿತಿಗೆ ಅವ್ರನ್ನ ಒಳಗಡೆ ಲಾಕ್ ಆಗಿದ್ದಂತ ಪ್ರಯಾಣಿಕರನ್ನ ನಾರ್ಮಲ್ ಪರಿಸ್ಥಿತಿಗೆ ತಂದು ಅವ್ರನ್ನ ಕಳಿಸಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಅದಾದ ಬಳಿಕ ಸದ್ಯಕ್ಕೆ ಈಗ ಮೆಟ್ರೋ ಸಂಚಾರ ಯಥಾಸ್ಥಿತಿಗೆ ಬರುತ್ತಾ ಎನ್ನುವಂತ ನಿಟ್ಟಿನಲ್ಲಿ ಕಾದು ಕುಳಿತಿರುವಂತಹ ಮೆಟ್ರೋ ಪ್ರಯಾಣಿಕರಿಗೆ ಇನ್ನೂ ಕೂಡ ಮೆಟ್ರೋ ನಿಗಮದಿಂದ ಉತ್ತರವನ್ನ ಸದ್ಯಕ್ಕಂತೂ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಈಗ ಆ ಒಂದು ಪರ್ಪಲ್ ಲೈನ್ ನಲ್ಲಿ ಸಂಚಾರ ಆಗ್ತಿರುವಂತಹ ಮಾರ್ಗಗಳನ್ನು ನೋಡೋದಾದ್ರೆ, ಮಾಗಡಿ ರಸ್ತೆಯಿಂದ ಚಲ್ಲಘಟ್ಟ ನಡುವೆ ಮೆಟ್ರೋ ಸಂಚಾರ ಮುಂದುವರಿಕೆ ಆಗಿದೆ. ಜೊತೆಗೆ MG ರೋಡ್ ಇಂದ ವೈಟ್ ಫೀಲ್ಡ್ ವರೆಗೆ, ಅಂದ್ರೆ MG ರೋಡ್ ಆದ ಬಳಿಕ ಕಬ್ಬನ್ ಪಾರ್ಕ್ ಸಿಗುತ್ತೆ. ಕಬ್ಬನ್ ಪಾರ್ಕ್ ನಲ್ಲಿ ಸಮಸ್ಯೆ ಆಗಿರೋ ಕಾರಣದಿಂದಾಗಿ MG ರೋಡ್ಗೆ ಲಾಸ್ ಮಾಡುವಂತ ಕೆಲಸ ಆಗಿದೆ. ಜೊತೆಗೆ ಮೆಜೆಸ್ಟಿಕ್, ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಸೇರಿದಂತೆ ವಿಧಾನಸೌಧ, ಜೊತೆಗೆ ಸೆಂಟ್ರಲ್ ಕಾಲೇಜ್ ಮೆಟ್ರೋ ನಿಲ್ದಾಣ, ಈ ಭಾಗದಲ್ಲಿ 4 ಮೆಟ್ರೋ ಸ್ಟಾಪ್ಗಳ ಬಳಿ ಯಾವುದೇ ರೀತಿಯಾದಂತ ಯಥಾಸ್ಥಿತಿ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮಾಗಡಿ ರೋಡ್ಗೆ ಆ ಒಂದು ಭಾಗದಲ್ಲಿ ಲಾಸ್ಟ್ ಸ್ಟಾಪ್ ಮಾಡಿರುವಂತ ಕಾರಣದಿಂದಾಗಿ ಇಷ್ಟು ಮಾರ್ಗಗಳಲ್ಲಿ 4-5 ಮಾರ್ಗಗಳಲ್ಲಿ ಸ್ಟಾಪ್ಗಳೇನಿದಾವೆ ನಿಲ್ದಾಣಗಳು, ಅಷ್ಟು ನಿಲ್ದಾಣಕ್ಕೆ ಬರುವಂತ ಪ್ರಯಾಣಿಕರನ್ನ ವಾಪಸ್ ಕಳಿಸುವಂತ ಕೆಲಸ ಆಗ್ತದೆ. ಕೆಲವೊಂದು ಕಡೆ ಮೆಟ್ರೋ ಸಂಚಾರ ಇಲ್ಲದಂತ ಕಾರಣದಿಂದಾಗಿ ಪ್ರಯಾಣಿಕರ ಸಂಖ್ಯೆ ಹೇರಳವಾಗ್ತಿರುವಂತ ಕಾರಣದಿಂದಾಗಿ ಟ್ರಾಫಿಕ್ ಪೊಲೀಸರು ಕೂಡ ಪ್ರತಿ ಮೆಟ್ರೋ ನಿಲ್ದಾಣದಲ್ಲಿ ನೇಮಕ ಮಾಡುವಂತ ಕೆಲಸ ಆಗ್ತಾ ಇದೆ. ಬಂದು ಹೋಗುವಂತ ಪ್ರಯಾಣಿಕರಿಗೆ ಸೂಚನೆ, ಜೊತೆಗೆ ಇನ್ನಿತರ ಪರ್ಯಾಯ ಮಾರ್ಗದ ಒಂದು ಸೂಚನೆಗಳನ್ನ ಪೊಲೀಸರೇ ಮೈಕ್ಗಳನ್ನ ಹಿಡ್ಕೊಂಡು
ಮಾಹಿತಿಯನ್ನ ಕೊಡ್ತಾ ಇದ್ರೆ ಮಾಹಿತಿ ಕೇಳಿಸ್ಕೊಂಡಂತ ಪ್ರಯಾಣಿಕರು ವಾಪಸ್ ಹೋಗುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಮೆಟ್ರೋವನ್ನೇ ಅವಲಂಬಿತವಾಗಿದ್ದಂತಹ ಪ್ರಯಾಣಿಕರಿಗೆ ಒಂದು ರೀತಿಯಾದಂತಹ ಶಾಕ್ಗೊಳಗಾಗುವಂತ ಕೆಲಸ ಆಗಿದೆ. ಸದ್ಯಕ್ಕೆ ಈಗ ನಮ್ಮ ಮೆಟ್ರೋ ನಿಗಮದ ಅಧಿಕಾರಿಗಳಿಂದ ಮಾಹಿತಿ ಬಂದಿರುವಂತ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಮೆಟ್ರೋ ತಾಂತ್ರಿಕ ದೋಷದಲ್ಲಿ ಏನದು ಸಿಲ್ಕೊಂಡಿರುವಂತ ಒಂದು ಮೆಟ್ರೋ ರೈಲ್ ಏನಿದೆಯೋ ಅದನ್ನ ಇನ್ನೂ ಕೂಡ ಸರಿಪಡಿಸ್ಲಿಕ್ಕೆ ಆಗ್ತಿಲ್ಲ. ಹೀಗಾಗಿ ವಿಷಾದವನ್ನ ನಾವು ವ್ಯಕ್ತಪಡಿಸ್ತೇವೆ ಅನ್ನುವಂತಹ ಮಾಹಿತಿಯನ್ನ BMRCL ಅಧಿಕಾರಿಗಳಿಂದ ಕೊಡ್ತಾ ಇರುವಂತದ್ದು. ಸದ್ಯಕ್ಕಂತೂ ಇನ್ನು 1 ಗಂಟೆ 2 ಗಂಟೆವರೆಗೂ ಕೂಡ ಅಂದ್ರೆ ಈಗೇನು 9 ಗಂಟೆ ಆಗ್ತಾ ಬಂದಿದೆ, 9 ಗಂಟೆ 5 ನಿಮಿಷ ಆಗಿದೆ. ಇನ್ನು 10-11 ಗಂಟೆವರೆಗೂ ಕೂಡ ಈ ಮೆಟ್ರೋ ಲಾಕ್ ಆಗಿರುವಂತ ಮೆಟ್ರೋ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ತಾಂತ್ರಿಕ ಸಿಬ್ಬಂದಿಗಳನ್ನ ಜೊತೆಗೆ ಅದರದ್ದೇ ಆದಂತಹ ಟೆಕ್ನಿಕಲ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಟೆಕ್ನಿಕಲ್ ಇಂಜಿನಿಯರ್ಗಳನ್ನು ಕೂಡ ಕರೆಸಿ ಅಂದ್ರೆ ಈ ಒಂದು ಏನ್ ಮೆಟ್ರೋ ಬೋಗಿ ಇದೆಯಲ್ಲ ಅದು HAL ಕಡೆಯಿಂದಲೂ ಕೂಡ BEML ಕಡೆಯಿಂದ ರೆಡಿ ಆಗಿರುವಂತ ಬೋಗಿ ಇರುವಂತ ಕಾರಣದಿಂದಾಗಿ ಅದನ್ನ ರೆಡಿ ಮಾಡಿರುವಂತ ತಜ್ಞರನ್ನೇ ಕರೆಸಿ ಇದನ್ನ ಸರಿಪಡಿಸುವಂತ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿಯನ್ನು ಕೂಡ ಸದ್ಯಕ್ಕೆ BMRCL ಅಧಿಕಾರಿಗಳಿಂದ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈ ಒಂದು ಮಾರ್ಗದಲ್ಲಿ ಮೆಟ್ರೋ ಏನಾದ್ರೂ ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ಅವ್ರು ಲಾಕ್ ಆಗಿರುವಂತ ಮೆಟ್ರೋ ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ಬೆಳಗ್ಗೆವರೆಗೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಬೆಳಗ್ಗೆ ನಾರ್ಮಲ್ ಆಗಿ 5:30 6 ಗಂಟೆಗೆ ಮೆಟ್ರೋ ಸಂಚಾರ ಆರಂಭ ಆಗುತ್ತೆ. ಒಂದು ವೇಳೆ ಈ ಒಂದು ಮಾರ್ಗದಲ್ಲಿ ಮೆಟ್ರೋ ಲಾಕ್ ಆಗಿರುವಂತ ಮೆಟ್ರೋ ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ಬೆಳಗ್ಗೆಗೂ ಕೂಡ ಈಗೇನು ಪರದಾಡ್ತಾ ಇದ್ದಾರೆ ಮೆಟ್ರೋ ಪ್ರಿಯರು, ಬೆಳಗ್ಗೆ ಕೂಡ ಇದೇ ಪರಿಸ್ಥಿತಿ ಮುಂದುವರೆದ ಭಾಗವಾಗಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಸಿಂಚನ. ಮಂಜುನಾಥ್, ಇನ್ನು ಎಷ್ಟೊತ್ತಾಗಬಹುದು ಸರಿಯಾಗೋಕೆ ಏನಾದ್ರೂ ಮಾಹಿತಿ ಇದೆಯಾ ಹೇಗೆ? ಅಂದ್ರೆ ಆ ಮೆಟ್ರೋ ಅಲ್ಲೇ ನಿಂತಿದೆಯಾ ಹೇಗೆ? ಖಂಡಿತ ಸಿಂಚನ, ಅಂದ್ರೆ ಈಗ ಏನ್ ಲಾಕ್ ಆಗಿದೆಯೋ ಅಂದ್ರೆ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗಿರುವಂತ ನಮ್ಮ ಮೆಟ್ರೋ ಬೋಗಿ ಏನಿದೆಯಲ್ಲ ರೈಲ್ ಇದೆಯಾ ಸಂಪೂರ್ಣವಾಗಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಮಾರ್ಗದಲ್ಲಿ ಸಾಕಷ್ಟು ಪ್ರಯಾಣಿಕರು ಇದ್ದಾರೆ. ಪ್ರತಿ ಒಂದು ನಿತ್ಯವೂ ಕೂಡ ಲಕ್ಷಾಂತರ ಪ್ರಯಾಣಿಕರು ಈ ಕೆಲವೊಂದು ಸ್ಟಾಪ್ಗಳಲ್ಲೇ ಹೋಗ್ತಾರೆ. ಮೆಜೆಸ್ಟಿಕ್ ಆಗ್ಬೋದು, ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಆಗ್ಬೋದು, ವಿಧಾನಸೌಧ ಆಗ್ಬೋದು, ಕಬ್ಬನ್ ಪಾರ್ಕ್ ಆಗ್ಬೋದು, MG ರೋಡ್ ಆಗ್ಬೋದು, ಇಷ್ಟು ಮಾರ್ಗಗಳಲ್ಲಿ ಒಂದು ಸರಿ ನಿಂತ್ರೆ ಹೆಚ್ಚು ಕಡಿಮೆ ಒಂದು ಡೋರ್ಗೂ ಕೂಡ 30-40 ಜನ ಪ್ರಯಾಣಿಕರು ಹತ್ತಿ ಇಳುವಂತ ಕೆಲಸ ಆಗತ್ತೆ. ಈ ಕಾರಣದಿಂದಾಗಿ ಈ ಒಂದು ಪ್ರಮುಖವಾದಂತ ಮೆಟ್ರೋ ನಿಲ್ದಾಣದಲ್ಲಿ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಂಡ್ರೆ ದೊಡ್ಡ ಪರಿಣಾಮ ಮೆಟ್ರೋಗೂ ಕೂಡ ಬೀಳುತ್ತೆ, BMRCL ಮೇಲೂ ಕೂಡ ಬೀಳುತ್ತೆ. ಹೀಗಾಗಿ ಆದಷ್ಟು ಬೇಗ ಸರಿಪಡಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಜೊತೆಗೆ ಪರ್ಯಾಯ ಮಾರ್ಗವ ಏನಾದ್ರೂ ಇದ್ದಿದ್ರೆ ಈ ಜಾಗದಲ್ಲಿ ಆ ರೈಲನ್ನ ಪಕ್ಕಕ್ಕೆ ಸರಿಸಿ ಬಿಡಬಹುದಾಗಿತ್ತು. ಆದ್ರೆ ಇರೋದೇ ಅಂದ್ರೆ ಏಕಮುಖ ಸಂಚಾರಗಳಿರುವಂತದ್ದು, ಒಂದು ಹೋದ್ರೆ ಇನ್ನೊಂದು ಬರ್ಬೇಕೇನುವಂತ 2 ಮಾರ್ಗಗಳಿದಾವೆ. ಒಂದು ಲೈನ್ ನಲ್ಲಿ ಈ ರೀತಿಯ ಸಮಸ್ಯೆ ಆದ್ರೆ ಅದು ಜಾಗಕ್ಕೆ ಮತ್ತೊಂದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಇದನ್ನ ಸರಿಪಡಿಸಲೇಬೇಕಾದಂತ ಅನಿವಾರ್ಯತೆ BMRCL ಅಧಿಕಾರಿಗಳು ಕೂಡ ಇದ್ದು ತುಂಬಾ ಸ್ಪೀಡ್ ಆಗಿ ಕೆಲಸವನ್ನ ನಿರ್ವಹಿಸುವಂತ ಕೆಲಸ ಅಲ್ಲಿ ತಾಂತ್ರಿಕ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸರಿಸುಮಾರು ಹೆಚ್ಚು ಕಡಿಮೆ 10-11 ಗಂಟೆ ಒಳಗಾಗಿ ಸರಿ ಹೋಗುತ್ತೆ ಎನ್ನುವಂತ ಅಧಿಕೃತವಾದಂತಹ ಮಾಹಿತಿಯನ್ನ BMRCL ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಒಂದು ವೇಳೆ 11 ಗಂಟೆಗೆ ಸರಿಪಡಿಸದೇ ಇದ್ದ ಪಕ್ಷದಲ್ಲೂ ಕೂಡ ಮೆಟ್ರೋ ಒಂದು ನಿಲ್ದಾಣ ಪ್ರಯಾಣಿಕರಿಗೆ ಒಂದು ಅಂತಿಮವಾದಂತಹ ಸಮಯ ಗಡುವಿದೆ 11:30 11:15 ತನಕ. ಅಲ್ಲಿಂದ ಆಚೆ ಯಾವುದೇ ಪ್ರಯಾಣಿಕರು ಕೂಡ ಬರಲ್ಲ. ಇಡೀ ರಾತ್ರಿ ಆದರೂ ಸರಿ ಆ ಮೆಟ್ರೋ ಲಾಕ್ ಆಗಿರುವಂತ ಮೆಟ್ರೋವನ್ನ ಸರಿಪಡಿಸಲೇಬೇಕಾದಂತ ಅನಿವಾರ್ಯತೆ ಇರುವಂತ ಕಾರಣಕ್ಕೆ ಬೆಳಗ್ಗೆ ಒಳಗಾಗಿ ಸರಿ ಹೋಗುವಂತ ಸಾಧ್ಯತೆಯೂ ಕೂಡ ಇದೆ ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.